ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಏನಂದರೆ, ಇವತ್ತು ನಾನು ಮಟನ್ ಬಿರಿಯಾನಿ ಮಾಡಿಲ್ಲ, ಬಟ್ ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಮಾಡಿರೋದು. ನಾನು ಸುಮ್ಮನೆ ವಾಯ್ಸ್ ಕೋರಸ್ ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕೂಡ ಮಾಡಿದ್ದಾರೆ. ನೋಡಿ, ಇಲ್ಲಿ ನಾವು ಒಂದು ಅರ್ಧ ಕೆಜಿ ಮಟನ್ ತೊಗೊಂಡು ಚೆನ್ನಾಗಿ ಸ್ವಲ್ಪ ಸಣ್ಣಗೆ ಪೀಸ್ ಮಾಡಿಕೊಂಡು ತೊಳೆದು ವಾಶ್ ಮಾಡಿ ಮಡಿಕೊಂಡಿದ್ದೀವಿ. ಮತ್ತು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀವಿ. ಆಯಿಲ್ ಹಾಕ್ಕೊಂಡು ಫ್ರೈ ಕಾದ್ಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ. ಮತ್ತು ಮಟನೆಲ್ಲ ಹಚ್ಕೊಂಡು ತೊಳೆದಿಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಫ್ರೈ ಮಾಡಿದ್ದೀನಿ. ಮತ್ತು ಅದಕ್ಕೆ ಒಂದೆರಡು ಲೋಟ ಅಂದರೆ ಒಂದೂವರೆ ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಅದು ಕೂಗಿಸ್ಕೋಬೇಕಲ್ವ, ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀವಿ. ಒಂದು 3-4 ವಿಷಲ್ ಕೂಗಿಸ್ಕೋತೀವಿ. ಮತ್ತು ಒಗ್ಗರಣೆಗೆ ಮತ್ತು ಇದಕ್ಕೆ ರುಬ್ಬಕ್ಕೆಲ್ಲ ಒಟ್ಟಿಗೆ ನಮ್ಮ ಮನೆಯವರು ಸಣ್ಣದಾಗಿ ಎಲ್ಲ ಚೆನ್ನಾಗಿ ಹಚ್ಕೊಂಡಿದ್ದಾರೆ. ಟೊಮೊಟೊ 1-2 ಮತ್ತು ಈರುಳ್ಳಿ 1-2 ಹಚ್ಕೊಂಡು ಹಾಕ್ಕೊಂಡಿದ್ದಾರೆ. ಮತ್ತು ನೋಡಿ, ಇಲ್ಲಿ ವಿಷಲ್ ಕೂಗ್ತಾ ಇದೆ ಕುಕ್ಕರ್ದು. ಮತ್ತು ಇವಾಗ ಟೊಮೊಟೊ ಹಾಕ್ಕೊಂಡ್ರು. ಮತ್ತು ಶುಂಠಿ ಒಂದು ಇಂಚು, ಮತ್ತು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಎಲ್ಲ ವಾಶ್ ಮಾಡಿಕೊಂಡು ಅದನ್ನು ಕೂಡ ಸಣ್ಣದಾಗಿ ಹಚ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇವನು ಮಧ್ಯ ನನ್ನ ಮಗ ಒಬ್ಬ ಇದ್ದಾನೆ, ಅವನು ಬಂದು ನಮ್ಗೆ ಹಿಂಸೆ ಕೊಡ್ತಾಯಿದ್ದ. ಮತ್ತು ಇಲ್ಲಿ ಎಲ್ಲ ಹಾಕ್ಕೊಂಡು ಅದಕ್ಕೆ ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡು ರುಬ್ಬಿ ಎಲ್ಲ ರೆಡಿ ಆಗಿದೆ. ಮತ್ತು ನೋಡಿ ಈ ಥರ ಬಂದಿದೆ ರುಬ್ಬಾದ್ಮೇಲೆ. ನಾವಿಲ್ಲಿ ದಾವತ್ ಅಂತ ಹೇಳ್ಬಿಟ್ಟು ಬಾಸುಮತಿ ರೈಸ್ ಅದನ್ನು ಒಂದು ಪ್ಯಾಕೆಟ್ ತಂದಿದ್ವಿ. ಒಂದು 4-5 ಜನ ಊಟ ಮಾಡ್ಬೋದು, ಅದನ್ನು ತಂದಿಟ್ಕೊಂಡಿದ್ದೋ. ಮತ್ತು ಇವಾಗ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ತಪ್ಪಲೆ ಇಟ್ಕೊಂಡು ಆಯಿಲು ಮತ್ತು ಗೀ ಹಾಕ್ಕೊಂಡಿದ್ದೀವಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ. ಪಲಾವ್ ಎಲೆ, ಆಮೇಲೆ ಇದು ಚಕ್ಕೆ, ಲವಂಗ, ಕಸೂರಿ ಮೆಥಿ ಎಲ್ಲ ಹಾಕ್ಕೊಂಡಿದ್ದೀವಿ. ಮತ್ತು ಆನಿಯನ್ ಕೂಡ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದು ಸೈಡಲ್ಲಿ, ಅದು ಕೂಡ ಆ್ಯಡ್ ಮಾಡಿಕೊಂಡ್ರು. ಮತ್ತು ಹಸಿಮೆಣ್ಸಿಕಾಯಿ ಅದು ಆ್ಯಡ್ ಮಾಡಿಕೊಂಡ್ರು. ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿಗೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ. ಮತ್ತು 1-2 ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಂಡು ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದಾರೆ, ಅದು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ರೆ ಅದು ಕೂಡ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಎಲ್ಲ ಆಯಿಲೆಲ್ಲ ಬಿಡಬೇಕು, ಆಯಿಲು ಮತ್ತು ಗೀ ಎಲ್ಲ ಹಾಕಿರ್ತೀವಲ್ಲ, ಬಿಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರು. ಮತ್ತು ಅದಕ್ಕೆ ನಾವು ಸ್ವಲ್ಪ ರುಬ್ಬಿಟ್ಕೊಂಡಿದ್ವಲ್ಲ, ಅದಕ್ಕೆ ಮಸಾಲೆ ಎಲ್ಲ ಅಂಟಿರುತ್ತಲ್ಲ ಜಾರ್ಗೆ, ಅದು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ತಿರ್ಸ್ಕೊಂಡು ಅದನ್ನು ಹುಯ್ಕೊಂಡು, ಮತ್ತು ಮೊಸರು ಕೂಡ ಎತ್ತಿಟ್ಕೊಂಡಿದ್ದು ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ. ಮೊಸರು ಹಾಕ್ಕೊಂಡ್ರೆ ಇದ್ರಲ್ಲಿ ತುಂಬ ಟೇಸ್ಟ್ ಅನ್ನೋದು ಚೆನ್ನಾಗಿ ಬಂದಿರುತ್ತೆ. ಇದಕ್ಕೆ ಮೇಯ್ನು ಬಿರಿಯಾನಿಗೆ ಅಂದರೆ ಮೊಸರು ಹಾಕ್ಕೊಳ್ಳೇಬೇಕು. ಮೊಸರು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಮತ್ತು ನಾವಿಲ್ಲಿ ಕುಕ್ಕರಲ್ಲಿ ಒಂದು 4-5 ವಿಷಲ್ ಕೂಗಿಸ್ಕೊಂಡು ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೂಡ ನೀವೇ ನೋಡಿ. ಅಂದರೆ ನಾವೇನು ಜಾಸ್ತಿ ಇದು ಬಲ್ತೋಗಿರೋ ಮಟನ್ ತಂದಿರಲಿಲ್ಲ, ಎಳೆ ಮಟನ್ ತಂದಿದ್ದು. ಚೆನ್ನಾಗೂ ಕೂಡ ಬೆಂದಿತ್ತು. ಮತ್ತು ಅದ್ರಲ್ಲಿ ನಾವು ಹಾಕ್ಕೊಂಡಿದ್ವಲ್ಲ ನೀರು ಕೂಡ, ಅದು ಅಳತೆ ಮಾಡೇ ಹಾಕ್ಕೊಂಡಿದ್ದು ನೀರು ಸೇರಿಸಿ ನೀರು ಸಮೇತ ಮಟನ್ ಕೂಡ ಹಾಕ್ಕೊಂಡು ನಾವಿಲ್ಲಿ ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು ಮತ್ತು ಇದು ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು, ಅದು ನೋಡಿ ಚೆನ್ನಾಗಿ ಕುದೀತಾ ಇದೆ. ಕುದಿ ಬರೋ ಟೈಮ್ಗೆ ನಾವಿಲ್ಲಿ 1 ಲೋಟ ಅಕ್ಕಿ ಹಾಕ್ಕೊಂಡ್ರೆ 2 ಲೋಟ ನೀರು ಹಾಕ್ಕೊಬೇಕು. ನಾವಿಲ್ಲಿ ಸುಮಾರು ಒಂದೂವರೆ ಲೋಟ ಅಕ್ಕಿ ಇಟ್ಕೊಂಡಿದ್ದೋ, 3 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದು ಒಂದೂವರೆ ಲೋಟಕ್ಕೆ. ನಾವೊಂದು 5 ಜನ ಇದ್ದೀವಿ, ಸಾಕಾಗುತ್ತೆ ನಮಗಷ್ಟು. 3 ಲೋಟ ನೀರು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಕುದಿ ಬರೋವರೆಗೂ ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡ್ಕೊಂಡು ಇಟ್ಕೊಬೇಕು. ನೋಡಿ, ಎಲ್ಲ ಪ್ಲೇಟೆಲ್ಲ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಸ್ವಲ್ಪ ಗ್ಯಾಸ್ ದಪ್ಪ ಮಾಡಿಕೊಂಡು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು 3 ಬಾಸುಮತಿ ರೈಸ್ನ 1/4 ಅವರ್ ಮುಂಚೆನೇ ನೆನೆಸಿಕ್ಬೇಕು. ಅದು ಕೂಡ ನೆನೆಸಿಟ್ಟಿದ್ದು. ಇವಾಗ ಅದನ್ನು ಎಲ್ಲ ವಾಶ್ ಮಾಡಿ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀವಿ.
ಒಂದು ಬಾಸುಮತಿ ರೈಸ್ ಆದರೆ ಜಾಸ್ತಿ ಇದಾಗ್ಬಿಡುತ್ತೆ. ಒಂದು 1/4 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಬೇರೆದೆಲ್ಲ ಒಂದು 1/2 ಅವರ್ ನೆನೆಸಿಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಉದ್ದುದ್ರಾಗಿ ಬರುತ್ತೆ. ನೆನೆಸಿಟ್ಕೊಂಡು ಅದನ್ನು ಹಾಕಿ ಎಲ್ಲ ಆ್ಯಡ್ ಮಾಡಿ ಲಾಸ್ಟಲ್ಲಿ ಲೆಮನ್ ಇರುತ್ತೆ ನೋಡಿ, ನಿಂಬೆಹಣ್ಣು, ಅದನ್ನು ಕೂಡ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಿಂಡ್ಕೊಂಡು, ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಮೇಯ್ನ್ ಅಂತಂದರೆ ಇದರಲ್ಲಿ ಉದ್ದುದ್ರಾಗಿ ಬರುತ್ತೆ ಅನ್ನ, ಎಲ್ಲ ಇದಾಗಲ್ಲ, ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ಮತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಂಡಿದ್ದಾರೆ. ಇದರಲ್ಲಿ ನಮ್ದು ಏನೂ ಇಲ್ಲ, ಎಲ್ಲ ನಮ್ಮ ಮನೆಯವ್ರದ್ದೇ. ನಾನು ಕೇಳಿದೆ ಅಂತ ಅಂದ್ಬಿಟ್ಟು ನನಗೋಸ್ಕರ ಅವ್ರು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಗೀ ಸೇರಿಸ್ಕೊಂಡ್ರು. ಏನೋ ಸರ್ಪ್ರೈಸಾಗಿ ಮಾಡಬೇಕು ಸಂಡೇ ಅಂತ ಅಂದ್ಬಿಟ್ಟು ಮಾಡಿದರು. ಬಟ್ ನಾನು ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದರು ನನಗೋಸ್ಕರ. ಚೆನ್ನಾಗೆಲ್ಲ ಮಾಡಿ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಮೇಲೆ ಮಾಮೂಲಿ ಅದು ದಮ್ ಕಟ್ಟಬೇಕಲ್ಲ, ಬಾಸುಮತಿ ಎಲ್ಲ ಇರುತ್ತಲ್ಲ, ಸ್ವಲ್ಪ ಚೆನ್ನಾಗಿ ಉದುರಾಗಿ ಬರುತ್ತೆ. ಸ್ವಲ್ಪ ನೀರು ಇಟ್ಕೊಂಡು, ನಿಮ್ಮ ಮನೇಲಿ ಏನಾದರೂ ಭಾರವಾಗಿರೋ ಐಟಮ್ ಇದ್ದರೆ ಇಟ್ಕೊಳ್ಳಿ. ನಾವು ನೀರು ಮೇಲೆ ಇಟ್ಕೊಂಡಿದ್ದೋ. ನೋಡಿ ಎಲ್ಲ ಇವಾಗೆಲ್ಲ ಫುಲ್ಲು ರೆಡಿ ಆಗಿದೆ. ಎಲ್ಲ ರೆಡಿ ಆದಮೇಲೆ ಓಪನ್ ಮಾಡಿ ನೋಡ್ತು, ತುಂಬಾ ಚೆನ್ನಾಗಿ ಬಂದಿದೆ, ಉದ್ದುದ್ರಾಗಿ ಕೂಡ ಬಂದಿದೆ. ನಾವು ಹೆಂಗೆ ಅಂದ್ಕೊಂಡಿದ್ದೋ ಅದೇ ರೀತಿ ಕೂಡ ಬಂದಿದೆ. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ತುಂಬ ಥ್ಯಾಂಕ್ಸ್ ಅಂತಲೂ ಹೇಳಿದೆ. ಅವರು ಏನೋ ನಾನು ಆಸೆ ಪಟ್ಟೆ ಅಂತ ಅಂದ್ಬಿಟ್ಟು, ಮತ್ತು ಪ್ರೆಗ್ನೆಂಟ್ ಬೇರೆ ಇದ್ನಲ್ಲ, ಬೈಕೆ ಅಂತ ಅಂದ್ಬಿಟ್ಟು ಅದೊಂದು ನನಗೆ ನೆರವೇರಿಸಿದ್ದಾರೆ ಅವರು. ಕೇಳಿದೆ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೀ. ಹಂಗೆ ಫ್ರೆಂಡ್ಸ್, ನೀವು ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ಗ್ರೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.